ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ಆದಷ್ಟು ವೀಡಿಯೋ ಶೇರ್ ಮಾಡಿ. ಒಂದು 2 ಎಕರೆ ಜಾಗ ಮಾರಾಟ ತೊಗೊಬಂದಿದ್ದೀನಿ. ರೆಡ್ ಸೈಲ್ ಬರುತ್ತೆ ನೋಡಿ ಸರ್. ನೀಟಾಗಿ ಎಲ್ಲ ಪೆನ್ಸ್ ಮಾಡಿ ನೋಡಿ. ಇದೇ ನೋಡ್ತಾ ಇದ್ದೀರಲ್ಲ, ಇದೇ ಜಾಗ 2 ಎಕರೆ ಮಾರಾಟಕ್ಕಂಥದ್ದು. ನೀಟಾಗೆಲ್ಲ ಫೆನ್ಸ್ ಮಾಡಿ ಕೂಡ ಗೇಟ್ ಹಾಕ್ಕೊಂಡಿದ್ದಾರೆ. ನಿಮಗೆ 60 ಅಡಿ ಬರುತ್ತೆ ಸರ್ ರೋಡು. ಇದು ರೋಡು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಏನು ನೋಡ್ತಾ ಇದ್ದಾರೆ, ಇದೇ ಜಾಗ ಮಾರಾಟಕ್ಕಿರೋಂಥದ್ದು 2 ಎಕರೆ. ನೀಟಾಗಿ ಹದ್ಬಸ್ ಮಾಡಿ ಫೆನ್ಸ್ ಮಾಡಿ ನೆಟ್ ಹಾಕಿದ್ದಾರೆ ನೋಡಿ. ಗ್ರೀನ್ ಮೆಸ್ ಹಾಕಿದ್ದಾರೆ. ಇದೆಲ್ಲ ವಾಟರ್ ಬೆಲ್ಟ್ ಇರೋ ಅಂತ ಇದೆ ಸರ್. ನಿಮಗೆ ಹೆಚ್ಚು ಕಮ್ಮಿ ಒಂದು 150-200 ಅಡಿ ಎಲ್ಲ ನೀರು ಸಿಗುತ್ತೆ ನಿಮಗೆ. ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂತ ಇದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ಒಂದು ವಿಲೇಜ್ ಬಂದು ನಿಮಗೆ ಇದು ಶೂಟಿಂಗ್ ಪ್ಲೇಸ್ ಬರುತ್ತೆ. ದೊಡ್ಡ ವಿಲೇಜ್ ಇದೆ ನಿಮಗೆ. ಅದರಲ್ಲಿ ಎಲ್ಲ ಥರ ಫೆಸಿಲಿಟಿ ಕೂಡ ಇದೆ. ಕಾಲೇಜು, ಹಾಸ್ಪಿಟಲು ಎಲ್ಲ ಇದೆ. ಪೆಟ್ರೋಲ್ ಬಂಕು ಎಲ್ಲ ಇದೆ. ಆ ವಿಲೇಜು ಕೂಡ ದೊಡ್ಡ ವಿಲೇಜು. ಇದು ನಿಮಗೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 200 ಮೀಟ್ರ್ ಆಗುತ್ತೆ ಸರ್. ಗುಂಡ್ಲುಪೇಟೆ ಟು ಚಾಮರಾಜನಗರ ಸ್ಟೇಟ್ ಹೈವೇ ಏನಿದೆ, ಅಲ್ಲಿಂದ ಜಸ್ಟ್ ಒಂದು 200 ಮೀಟ್ರ್ ಅಂತರದಲ್ಲಿದೆ ಜಾಗ. ನಿಮಗೆ ಮುಂದ್ಗಡೆ ಡಾಂಬರು ಮೆಟ್ಲಿಂಗ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಫ್ಯೂಚರಲ್ಲಿ ಡಾಂಬರು ಕೂಡ ಆಗುತ್ತೆ, ಅದು ತೋರಿಸ್ಕೊಡ್ತೀನಿ ನಿಮಗೆ. ಒಳ್ಳೆ ಜಾಗ, ಒಳ್ಳೆ ಬಾಗ್ ಸ್ಟೆಪ್ಪಲ್ಲಿದೆ. ಮ್ಯಾಕ್ಸಿಮಮ್ ನಿಮಗೆ ರೋಡ್ ಫೇಸಿಂಗ್ ಒಂದು 400 ಅಡಿ ಹತ್ತತ್ರ ಬರುತ್ತೆ ಸರ್ ನಿಮಗೆ. ರೋಡ್ ಫೇಸಿಂಗು 2 ಎಕರೆಗೆ ರೋಡ್ ಫೇಸಿಂಗು ನಿಮಗೆ ಫುಲ್ ಆಗಲ್ಲ ಇದೆ. ಮ್ಯಾಕ್ಸಿಮಮ್ 400 ಅಡಿ ಬರುತ್ತೆ ನಿಮಗೆ. ಬೇಕಾದ್ರೆ ಏನಾದ್ರು ಪಾರ್ಟ್ನರ್ ಅಂತ ಓದಿನಿ ಅಂದರೆ 2 ಪೊಸಿಷನ್ ಮಾಡ್ಕೋಬೋದು ಸರ್. ಒಂದು 200 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಆಗುತ್ತೆ. ಇದು ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇ ಏನಿದೆ, ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ ಒಂದು 8 ಕಿಲೋಮೀಟ್ರ್ ಬರುತ್ತೆ. ನೀವು ಸ್ಟೇಟ್ ಹೈವೇಯಿಂದ ಬರೀ 200 ಮೀಟ್ರ್ ಮಾತ್ರ ಜಮೀನಿಗೆ ಬರಬೇಕು. ಅದು ಮೆಟ್ಲಿಂಗ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಜಾಗ ನೋಡಿ. ಒಳ್ಳೆ ಸೂಪರಾಗಿದೆ ಸರ್. ಒಳ್ಳೆ ಬಾಗ್ ಸ್ಟೆಪ್ಪಲ್ಲಿ ಜಾಗ ಮಾತ್ರ. ಏನು ಮೊಬೈಲ್ ಯಾವ ಥರ ನೋಡ್ತೀರ ಸೇಮು ಮೊಬೈಲ್ ಥರ ಇದೆ. ಎಲ್ಲೂ ಕೂಡ ಕ್ರಾಸ್ ಇಲ್ಲ ನಿಮಗೆ. ಮೊಬೈಲ್ ಏನು ನೋಡ್ತಾ ಇದ್ರೆ ಬಾಗ್ ಸ್ಟೆಪ್ಪು ಅದೇ ಥರ ಇದೆ ಜಾಗ ಕೂಡ ನೋಡಿ. ಒಳ್ಳೆ ರೆಡ್ ಸಾಯಿಲು. ಪಕ್ಕದಲ್ಲೂ ಕೂಡ ಬ್ಯಾಂಗ್ಳೂರು ತೊಗೊಂಡಿದ್ದಾರೆ. ಅವರು ಒಂದು 3 ಎಕರೆ ತೊಗೊಂಡು ಬೋರೆಲ್ಲ ಹಾಕಿ ತೆಂಗೆಲ್ಲ ಹಾಕಿದ್ದಾರೆ. ಒಳ್ಳೆ ಸೂಪರಾಗಿದೆ ಸರ್ ಜಾಗ. ಆಮೇಲೆ ವಿಲೇಜ್ಗೆ ಒಂದು ಜಸ್ಟ್ ಒಂದು 500 ಮೀಟ್ರ್ ಅಂತರದಲ್ಲಿದೆ ಜಾಗ. ವಿಲೇಜ್ ಅಂದರೆ ಏನು ಚಿಕ್ಕ ವಿಲೇಜ್ ಅಲ್ಲ ಸರ್, ದೊಡ್ಡ ವಿಲೇಜ್ ಬರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಒಳ್ಳೆ ಶೂಟಿಂಗ್ ಇದು ಪ್ಲೇಸ್ ಸರ್. ಅದು ಸುಮಾರು ಶೂಟಿಂಗ್ಗಳೆಲ್ಲ ಆಗಿದೆ ಆ ಊರಲ್ಲಿ, ವಿಲೇಜಲ್ಲಿ. ಆ ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಅಂತರದಲ್ಲಿದೆ ಜಾಗ ನೋಡಿ. ನೀಟಾಗೆಲ್ಲ ಕಲ್ಲು ಹಾಕಿ, ಕೋಲರ್ ಕಲ್ಲು ಹಾಕಿ ನೀಟಾಗೆಲ್ಲ ಗ್ರೀನ್ ಮೆಸ್ ಹಾಕಿದ್ದಾರೆ. ಇದರಲ್ಲಿ ಏನು ಬಂಡವಾಳ ಹಾಕೋಂಗಿಲ್ಲ ಸರ್. ಎಲ್ಲ ರೆಡಿಯಾಗಿದೆ. ನೀವು ಬೋರ್ ಹಾಕೋಬೇಕು, ಮನೆ ಮಾಡ್ಕೋಬೇಕಷ್ಟೆ. ಅದು ನಿಮ್ಮ ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡು ಬೋರ್ ಹಾಕೋಬೇಕಷ್ಟೆ ನೋಡಿ. ಎಂಟೈರ್ ಬೌಂಡ್ರಿ ಕೂಡ ಅವರೇ ನೀಟಾಗೆಲ್ಲ ಅಡ್ಜಸ್ಟ್ ಮಾಡಿ ಫೆನ್ಸ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ಇದು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಆವಾಗಲೇ ಹೇಳ್ದಂಗೆ ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ಬೇಗೂರು ಟೌನ್ಗೆ ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಬೇಗೂರು ಟೌನ್ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್ ಜಾಗ ನೋಡಿ. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ರೋಡ್ಗೆ ಟಚ್ ಆಗಿರೋ ಅಂಥ ಜಾಗ. ಅಲ್ಲಿ CCTV ಹಾಕಿದಾರಲ್ಲ, ಪಕ್ಕ ಜಮೀನವ್ರು CCTV ಹಾಕಿದ್ದಾರೆ. ಅಲ್ಲಿಂದ ನೋಡಿ ಸರ್ ಇಲ್ಲಿ ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗ್ ಆವಾಗಲೇ ಹೇಳ್ದಂಗೆ 400 ಅಡಿ ಮೇಲಿದೆ ಸರ್ ನಿಮಗೆ ರೋಡ್ ಫೇಸಿಂಗ್ ನೋಡಿ. ಇದು ಈ ಬೇಲಿ ಇಲ್ಲಿ ನೋಡ್ಕೊಳ್ಳಿ. ಈ ಬೇಲಿಯಿಂದ ಅಲ್ಲಿವರೆಗೆ ಹೆಚ್ಚು ಕಮ್ಮಿ ನಿಮಗೆ 60 ಅಡಿ ರೋಡ್ ಬರುತ್ತೆ. ಇದು ನಿಮಗೆ ಫ್ಯೂಚರಲ್ಲಿ ಅಂದರೆ ಮುಂದೆ ಖಂಡಿತ ಡಾಂಬರ್ ರೋಡ್ ಆಗುತ್ತೆ ಸರ್. ಇದು ಆಲ್ಮೋಸ್ಟ್ ಅರ್ಧವರೆಗೆ ಡಾಂಬರ್ ಆಗಿದೆ, ಇನ್ನೊಂದು ಅರ್ಧ ಡಾಂಬರ್ ಆಗಬೇಕು. ಇದು ಅಂದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಖಂಡಿತ ಡಾಂಬರ್ ಆಗೇ ಆಗುತ್ತೆ ರೋಡು. ಸ್ಟೇಟ್ ಹೈವೇ ಅಲ್ಲಿಂದ ಒಂದು 200 ಮೀಟ್ರ್ ನೋಡಿ.
ನಿಮಗೆ ರೋಡ್ ಫೇಸಿಂಗ್ ಮಾತ್ರ ಫುಲ್ ಅಗಲ ಇದೆ ಸರ್, ತುಂಬ ಉದ್ದ ಇದೆ ಜಾಗನೂ. ಮ್ಯಾಕ್ಸಿಮಮ್ 400 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ನೀವು 2 ಪೊಸಿಷನ್ ಬೇಕಾದ್ರೆ ಪಾರ್ಟ್ನರ್ ತೊಗೋತೀನಿ ಅಂದರೆ ತೊಗೋಬೋದು. ನೀವು 1 ಎಕರೆ ಸಪ್ರೇಟ್ ಮಾಡ್ಕೊಂಡ್ರು ಒಂದು 200 ಅಡಿ ಸಿಗುತ್ತೆ ನಿಮಗೆ. ಇಲ್ಲ ಒಟ್ಟಿಗೆ ತಗೋತೀನಿ ಅಂದ್ರೂ ಇಂಥ ಜಾಗ ನಿಮಗೆ ಮತ್ತೆ ಸಿಗೋಲ್ಲ. ಜಾಗನೂ ಕೂಡ ಒಳ್ಳೆ ಸೂಪರಾಗಿದೆ ನೋಡಿ ಸರ್. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೂಡ ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. 2% ಕಮಿಷನ್ನು ನೀವು ಮಾಮೂಲಿ ನಮ್ಮ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಡಬೇಕಾಗುತ್ತೆ ನಮಗೆ. ಡೈರೆಕ್ಟ್ RTC ಓಡೋರು ಯಾರು ಇರ್ತಾರೆ ಅವ್ರನ್ನೇ ಡೈರೆಕ್ಟ್ ಮಾತುಕತೆಗೆ ತೋರಿಸ್ಕೊಡೋಣ ನಿಮಗೆ ಖಂಡಿತ. ಸಿಗು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪೇಜಲ್ಲಿ ಖಂಡಿತ ಮಾಡಿಸ್ಕೊಡೋಣ ಬನ್ನಿ ಸರ್. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ ಅಂದರೆ ನಿಮಗೆ ಈ ಜಾಗ ನೋಡಿಬಿಟ್ಟು ವಿಲೇಜ್ ಎಲ್ಲ ನೋಡಿದ್ರೆ ನಿಮಗೆ KV ಮತ್ತು ಎಲ್ಲ ಥರ ಫೆಸಿಲಿಟೀಸ್ ಇದೆ ಸರ್. ಹಾಸ್ಪಿಟಲು, ಕಾಲೇಜು, ಸ್ಕೂಲು ಮತ್ತು ಪೆಟ್ರೋಲ್ ಬಂಕು ಎಲ್ಲ ಇದೆ ಸರ್. ಥ್ಯಾಂಕ್ ಯು ಸರ್. ಇಂಟ್ರೆಸ್ಟ್ ಅವ್ರು ಕಾಲ್ ಮಾಡಿ ಡೈರೆಕ್ಟ್ ಓನರ್ ಟು ಸೆಟ್ಟಿಂಗ್ ಕೊಡೋಣ. ದಯವಿಟ್ಟು ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟು, ನಿಮ್ಗೆ ಆವಾಗಲೇ ಹೇಳ್ದಂಗೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನೋಡಿ ಸರ್, ರೋಡು ಕೂಡ ತೋರಿಸ್ತಾ ಇದೆ ನೋಡಿ. ನಿಮಗೆ 60 ಅಡಿ ಬರುತ್ತೆ ರೋಡ್ ಆಗಲ್ಲ 60 ಅಡಿ. 2 ಗಾಡಿ ಒಂದೇ ಸಲ ಕೂಡ ಕಂಟೈನರ್ ಆದ್ರೂ ಪಾಸ್ ಆಗ್ಬೋದು, ಆ ಥರ ಇದೆ ರೋಡ್ ಮಾತ್ರ. ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.